ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಸಮರ್ಸಿಂದೆ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೊಂದು ವಿಶೇಷವಾದ ದೇವಸ್ಥಾನನ ದರ್ಶನ ಮಾಡಿಸ್ತಾ ಇದ್ದೀವಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಜೇಜೂರಿ ಖಂಡೋಬಾ ದೇವಸ್ಥಾನ ಅಂತ. ಈ ದೇವಸ್ಥಾನನ ಶಿವನ ಪ್ರತಿರೂಪವಾದ ಮೈಲಾರಲಿಂಗೇಶ್ವರ ಅಥವಾ ಖಂಡೋಬಾ ದೇವಸ್ಥಾನ ಅಂತಲೂ ಕರೀತಾರೆ. ಈ ದೇವಸ್ಥಾನ ಇರೋದು ಪಕ್ಕದ ರಾಜ್ಯದ ಮಹಾರಾಷ್ಟ್ರದ ಪೂನಾ ಜಿಲ್ಲೆಯಲ್ಲಿರೋದು. ಪೂನಾ ಜಿಲ್ಲೆಯಿಂದ ಒಂದು 47 ಕಿಲೋಮೀಟ್ರ್ ದೂರದಲ್ಲಿರೋಂಥ ಒಂದು ಪಟ್ಟಣ ಜೇಜೂರಿ ಅಂತ. ನಿಮಗೊಂದು 1.5 ಗಂಟೆ ಟೈಮ್ ಜರ್ನಿ ಆಗ್ಬೋದು ಪೂನಾದಿಂದ ಜೇಜೂರಿ. ಆ ಜೇಜೂರಿಗೆ ಬಂದರೆ ನಿಮಗೆ ಇಲ್ಲಿ ಒಂದು ಬೆಟ್ಟದ ಮೇಲೆ ಈ ದೇವಸ್ಥಾನ ಇರೋದು. ಬೆಟ್ಟದ ಮೇಲೆ ನೀವು ಹೋಗಬೇಕು ಅಂದರೆ ಸುಮಾರು ಒಂದು 300 ಸ್ಟೆಪ್ಗಳನ್ನ ಹತ್ತಬೇಕಾಗತ್ತೆ. ಆ ಸ್ಟೆಪ್ಸ್ನು ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ನೀವೇನಾದರೂ ಶಿರ್ಡಿ, ಪೂನಾ, ನಾಸಿಕ್ ಅಥವಾ ಈ ಕಡೆ ಪಂಡ್ರಾಪುರ್ ಈ ಕಡೆ ಏನಾದರೂ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಜೇಜೂರಿನ ಖಂಡಿತವಾಗ್ಲೂ ಒಂದ್ಸಲಿ ಭೇಟಿ ಮಾಡಿ. ತುಂಬ ವಿಶೇಷವಾಗಿದೆ ಈ ದೇವಸ್ಥಾನ ಮತ್ತು ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ತುಂಬ ಪವರ್ಫುಲ್ ಕೂಡ ಇದೆ. ಮತ್ತು ಈ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಇದು ಮಹಾರಾಷ್ಟ್ರದಲ್ಲಿ ಇದ್ರೂ ಇಲ್ಲಿ ಹೆಚ್ಚಾಗಿ ಭಕ್ತರು ಬಂದು ಕರ್ನಾಟಕದಿಂದನೇ ಬರ್ತಾರೆ. ಹಾಗಾಗಿ ಇಲ್ಲಿ ಇದನ್ನು ಮೈಲಾರಲಿಂಗೇಶ್ವರ ಅಥವಾ ಖಂಡೋಬಾ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನನ. ಇಲ್ಲಿ ಮೆಟ್ಲುಗಳು ಸ್ಟಾರ್ಟ್ ಆಗಬೇಕಾದ್ರೆ ಇಲ್ಲಿ ನಂದಿ ವಿಗ್ರಹ ಇದೆ. ಇದೇನಪ್ಪ ಅಂತಂದರೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ನವ ವಿವಾಹಿತರಿರ್ಬೋದು ಅಥವಾ ಮೊದಲನೇ ಬಾರಿಗೆ ಜೇಜೂರಿಗೆ ಬರ್ತಕ್ಕಂಥ ದಂಪತಿಗಳು ಇಲ್ಲಿ ಫಸ್ಟು ನಂದಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಇಲ್ಲಿಂದ ಅವರ ಹೆಂಡತಿನ ಎತ್ಕೊಂಡು ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋ ಅಂಥದ್ದು ಒಂದು ವಿಶೇಷವಾದ ಪ್ರತೀತಿ ಕೂಡ ಇದೆ. ನಾನು ಇಲ್ಲೇನು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ತಮ್ಮ ಹೆಂಡತಿನ ಎತ್ಕೊಂಡು ಈ ಥರ ಮೆಟ್ಲುಗಳು ಹತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾರೆ. ಇದು ಕೂಡ ಒಂದು ವಿಶೇಷ ಇಲ್ಲಿಂದು. ಈ ದೇವಸ್ಥಾನ ಹೆಚ್ಚು ಹಲವು ಹೆಸರುಗಳಿಂದನೂ ಕರೀತಾರೆ. ಇದನ್ನು ಜೇಜೂರಿ ಅಂತ ಕರೀತಾರೆ, ಸೋನಾಚಿ ಜೇಜೂರಿ ಅಂತ ಕರೀತಾರೆ, ಖಂಡೋಬಾಚಿ ಜೇಜೂರಿ ಅಂತಲೂ ಕರೀತಾರೆ, ಮಲ್ಲಾರ್ ಮಾರ್ತಾಂಡ ಅಂತಲೂ ಕರೀತಾರೆ. ಈ ಥರ ತುಂಬ ಹೆಸರುಗಳಿಂದ ಇಲ್ಲಿ ಕರೀತಾರೆ. ಇಲ್ಲಿ ಮೆಟ್ಲತ್ತಕ್ಕೋದು ಅಷ್ಟೇನು ಕಷ್ಟ ಆಗೋದಿಲ್ಲ. ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳು ಮೆಟ್ಲತ್ತಬೇಕಾದ್ರೆ ಹೇಳ್ಕೊಟ್ ಮಲ್ಲಾರ ಎಂದು ಹೇಳುತ್ತಾ ಮೆಟ್ಲುಗಳನ್ನ ಹತ್ತುತ್ತಾರೆ. ತುಂಬ ಈಸಿಯಾಗಿ ಹತ್ಬಿಡ್ತಾರೆ ಮೆಟ್ಲುಗಳು. ಮತ್ತು ಅಲ್ಲಲ್ಲಿ ನಿಮಗೆ ಈ ಥರ ಒಂದೊಂದು ಸೀನ್ರಿ ಕೂಡ ಇಟ್ಟಿರ್ತಾರೆ. ಅಲ್ಲಿ ಏನಪ್ಪ ಅಂತಂದರೆ ನೀವು ಅಲ್ಲಿ ಮರಾಠಿ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ನೀವು ಫೋಟೋಸ್ ಕೂಡ ತೊಗೊಬೋದು. ನೀವು ಅಲ್ಲಿ ಫೋಟೋಸ್ ತೊಗೊಂಡು ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ನಿಮಗೆ ಪ್ರಿಂಟೆಲ್ಲ ಮಾಡಿಟ್ಟಿರ್ತಾರೆ. ಒಂದು ಒಳ್ಳೆ ಮೆಮೊರೀಸ್ ಅಲ್ಲಿ ಫೋಟೋ ತೆಗೆದು ಇಟ್ಕೊಂಡ್ರೆ. ಮತ್ತು ಇಲ್ಲಿ ಬೆಟ್ಟದ ಮೇಲ್ಗಡೆಯಿಂದ ನಿಮಗೆ ಜೇಜೂರಿ ಸಿಟಿ ಪೂರ್ತಿ ಕಾಣುತ್ತೆ. ನಾವು ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋದರೆ ಹಣ್ಣು, ಕಾಯಿ, ಹೂವು ಎಲ್ಲ ತೊಗೊಳ್ತೀವಲ್ಲ, ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಹಳದಿ ಮತ್ತು ಒಣ ಕೊಬ್ಬರಿ ತೊಗೊಂಡೋಗೋ ಅಂಥದ್ದು ಒಂದು ವಿಶೇಷ ಇಲ್ಲಿ ದೇವಸ್ಥಾನದಲ್ಲಿ. ಮರಾಠಿ ಸಂಪ್ರದಾಯದ ಪ್ರಕಾರ ಈ ಮಂದಿರಕ್ಕೆ ಹೊಸದಾಗಿ ಮದುವೆ ಆದ ದಂಪತಿಗಳು ಬಂದು ಪೂಜೆ ಸಲ್ಲಿಸೋದು ಕಡ್ಡಾಯವಾಗಿರುತ್ತೆ. ಮರಾಠಿಯಲ್ಲಿ ಹೆಸರಿನ ನಂತರ ಬಾ, ರಾವ್ ಅಥವಾ ರಾಯ್ ಎಂದು ಬಳಸುತ್ತಾರೆ. ಆದ್ದರಿಂದ ಇಲ್ಲಿ ಖಂಡೋಬನನ್ನು ಕೂಡ ಖಂಡೇರಾಯ ಅಥವಾ ಖಂಡೇರಾಯ್ ಎಂದು ಕರೀತಾರೆ. ಇಲ್ಲಿ ಉದ್ದಕ್ಕೂ ನಿಮಗೆ ಈ ಥರ ದೇವ್ರದ ವಿಗ್ರಹಗಳು ಈ ಥರ ಎಲ್ಲ ನೀವು ನೋಡ್ಬೋದು. ಅಲ್ಲಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ಅಲ್ಲಲ್ಲಿ ಈ ಥರ ಸೀನ್ರಿಗಳನ್ನ ಇಟ್ಟಿರ್ತಾರೆ. ನೀವು ಇಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಬೇಕಾದ್ರೆ ಫೋಟೋಗಳನ್ನ ತೆಗೆಸ್ಕೊಬೋದು. ಇವಾಗ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡೇ ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ. ಆದರೂ ಅಲ್ಲಿ ನೀವು ರೋಡ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಅದು ಎಷ್ಟು ದಿನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಹೋದಾಗಲೂ ಕೂಡ ರೋಡ್ ವರ್ಕ್ ನಡೀತಾನೆ ಇತ್ತು. ಮೇ ಬಿ ಅದೇನಾದರೂ ಆಯಿತು ಅಂತಂದರೆ ಕಾರ್ಗಳು ಕೂಡ ಮೇಲ್ಗಡೆ ದೇವಸ್ಥಾನದ ತನಕನೂ ಹೋಗ್ಬೋದು. ನೋಡಿ, ಇದೇ ನಾನು ನಿಮ್ಗೆ ಇಲ್ಲೇನು ತೋರಿಸ್ತಾ ಇದ್ದೀನಿ ಜೇಜೂರಿ. ನಾವು ಆಲ್ಮೋಸ್ಟ್ ಮೇಲ್ಗಡೆ ತನಕನೂ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ಒಂದು 25 ಮೆಟ್ಲಿದೆ. ಅದಂತೂ ತುಂಬ ಸ್ಟೀಪ್ ಇದೆ, ಹತ್ತೋದಕ್ಕೆ ತುಂಬ ಕಷ್ಟನೂ ಆಗುತ್ತೆ. ಬಟ್ ಆದರೂ ಅದನ್ನು ಹತ್ತಿದ ಕೂಡಲೇ ತುಂಬ ಸಂತೋಷ ಆಗುತ್ತೆ. ಅಲ್ಲಿರೋ ಒಳಗಡೆ ಇರೋ ಜೇಜೂರಿ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇನ್ನು ಈ ದೇವಸ್ಥಾನಕ್ಕೆ ಬರೋದಾಗಿದ್ದರೆ ನೀವು ಬೆಂಗಳೂರಿಂದ ಜೇಜೂರಿ ಬಂದು 799 ಅಂದರೆ ಒಂದು 800 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಪೂನಾದಿಂದ ಒಂದು 47 ಕಿಲೋಮೀಟ್ರ್ ದೂರದಲ್ಲಿದೆ. ನಿಮಗೆ ಇಲ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ಜೇಜೂರಿ ರೈಲ್ವೆ ಸ್ಟೇಷನ್ ಕೂಡ ಇದೆ. ನೀವು ವೆಹಿಕಲಲ್ಲಿ ಏನಾದ್ರು ಬರೋಂಗಿದ್ರೆ ನೀವು ಪೂನಾಗೆ ಬಂದು ಕೂಡ ಬರ್ಬೋದು. ಅಥವಾ ಸಾತಾರದಿಂದ ನಿಮಗೆ ರೈಟ್ ಸೈಡಿಗೆ ಒಂದು ರೋಡ್ ಕೂಡ ಹೋಗುತ್ತೆ. ಆ ರೋಡಲ್ಲಿ ನೀವು ಜೇಜೂರಿಗೆ ಬರ್ಬೋದು.
ನಾನು ಆಗಲೇ ಹೇಳ್ತಿದ್ನಲ್ಲ, ತುಂಬ ಸ್ಟೀಪ್ ಇರ್ತಕ್ಕಂಥ ಸ್ಟೆಪ್ಸ್ ಅಂತ ಇದೆ, 25 ಸ್ಟೆಪ್ಸು. ಸ್ವಲ್ಪ ಕಷ್ಟ ಆಗುತ್ತೆ ಹತ್ತೋದಕ್ಕೆ, ಬಟ್ ಆರಾಮಾಗಿ ಹತ್ಬೋದು. ಮತ್ತು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 5 ಗಂಟೆಗೆ ಓಪನ್ ಆದರೆ ಸಂಜೆ ರಾತ್ರಿ 9 ಗಂಟೆ ತನಕನೂ ದೇವಸ್ಥಾನ ಓಪನ್ ಆಗಿರುತ್ತೆ. ನೋಡಿ, ಇಲ್ಲಿ ನಾವು 300 ಸ್ಟೆಪ್ಸ್ ಹತ್ತಿದ ಕೂಡಲೇ ಯಾವ ಥರ ಫೀಲ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾವು ವಿಜಯದಶಮಿ ಟೈಮಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ವಿಡಿಯೋನ. ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳಾಗಿರ್ಬೋದು, ಏಜ್ ಆಗಿರೋರಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಸ್ಟೆಪ್ ಹತ್ಕೊಂಡ್ಬಂದು ಇಲ್ಲಿ ಖಂಡೋಬಾನ ದರ್ಶನ ಮಾಡ್ತಾರೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಇನ್ನು ಇಲ್ಲಿ ಭಾನುವಾರ ಹಾಗೂ ಹುಣ್ಣಿಮೆ ದಿನ ದೇವರಿಗೆ ವಿಶೇಷವಾದ ಪೂಜೆ ಕೂಡ ಇರುತ್ತೆ. ಮತ್ತು ಆ ದಿನಗಳಲ್ಲಿ ಸ್ವಲ್ಪ ಭಕ್ತರು ಕೂಡ ಜಾಸ್ತಿನೇ ಇರ್ತಾರೆ. ಎಲ್ಲ ರಾಜ್ಯಗಳಿಂದನೂ ಇಲ್ಲಿ ಜನರು ಬರ್ತಾರೆ. ಹೆಚ್ಚಾಗಿ ಕರ್ನಾಟಕದಿಂದ ಇಲ್ಲಿ ನೀವು ಜನಗಳನ್ನ ಜಾಸ್ತಿ ನೋಡ್ಬೋದು. ಇದೇ ನೋಡಿ, ಜೇಜೂರಿಯ ಖಂಡೋಬಾ ದೇವಸ್ಥಾನದ ಮೇನ್ ಎಂಟ್ರೆನ್ಸಿಗೆ ಬಂದಿದ್ದೀವಿ ನಾವೀಗ. ಇಲ್ಲೇ ನೀವು ದೀಪಾಲೆ ಕಂಬಗಳನ್ನ ನೋಡ್ತಾ ಇದ್ದೀವಿ, ತುಂಬ ಸುಂದರವಾಗಿದೆ ಮತ್ತು ಇದು ಪ್ರಾಚೀನ ಶೈಲಿಲಿದೆ. ಮತ್ತು ಈ ದೇವಸ್ಥಾನದಲ್ಲಿ ಗರ್ಭಗುಡಿ ಹಾಗೂ ಮಂಟಪ ಅಂತ ಹೇಳಿ 2 ಭಾಗಗಳಿವೆ. ಇಲ್ಲೇನಪ್ಪ ಅಂತಂದರೆ, ಮಂಟಪದಲ್ಲಿ ಭಕ್ತಾದಿಗಳು ಹೋಮ ಮತ್ತು ಪೂಜೆ ಇದೆಲ್ಲ ಪ್ರಾರ್ಥನೆ ಇವೆಲ್ಲ ಮಾಡ್ತಾರೆ. ಮತ್ತು ಗರ್ಭಗುಡಿಯಲ್ಲಿ ಖಂಡೋಬನನ್ನು ಪೂಜೆ ಮಾಡ್ತಾರೆ. ಈ ಥರ 2 ಡಿಫ್ರೆನ್ಸ್ ಇದೆ ಇಲ್ಲಿ. ಮತ್ತು ಮೇಲಾಗಿ ಇಲ್ಲೇನಾಗುತ್ತೆ ಅಂತಂದರೆ, ಭಕ್ತಾದಿಗಳು ತುಂಬ ಸಂತೋಷವಾಗಿ ಇಲ್ಲಿ ದೇವರ ದರ್ಶನ ಮಾಡ್ತಾರೆ. ಮೇಲಾಗಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲರೂ ಅರ್ಶಿನ ಎರಚಾಡ್ತಾರೆ. ನೀವು ಕೂಡ ಇಲ್ಲಿ ಬಂದರೆ ನೀವು ಕೂಡ ದೇವರಲ್ಲಿ ನಿಮ್ಮ ಕೋರಿಕೆ ಏನಾದರೂ ಇದ್ದರೆ ನೀವು ಕೇಳ್ಕೊಬೋದು. ಮತ್ತು ನಿಮ್ಮ ಹರಿಕೆ ಏನಾದರೂ ಇದ್ದರೆ ಕೂಡ ನೀವು ಅಲ್ಲಿ ತೀರಿಸ್ಬೋದು. ಮತ್ತು ಮೇಲಾಗಿ ಈ ಥರ ಅರಿಶಿನ ಎರಚಾಡ್ಕೊಂಡು ಹೋಗೋದ್ರಿಂದ ಈ ದೇವಸ್ಥಾನ ಚಿನ್ನದ ರೀತಿಲಿ ಕಾಣುತ್ತೆ. ಚಿನ್ನ ಯಾವಾಗಲೂ ಹಳದಿ ರೀತಿಲಿ ಇರುತ್ತಲ್ವ, ಹಾಗಾಗಿ ಚಿನ್ನದ ರೀತಿಲಿ ಕಾಣೋದ್ರಿಂದ ಈ ದೇವಸ್ಥಾನನ ಮರಾಠಿಯಲ್ಲಿ ಸೋನಾಚಿ ಜೇಜೂರಿ ಅಂತಲೂ ಕರೀತಾರೆ. ಇನ್ನು ಈ ದೇವಸ್ಥಾನದ ಇತಿಹಾಸ ಹೇಳೋದಾದರೆ, ಬ್ರಹ್ಮಪುರಾಣದ ಮಲ್ಲ ಮತ್ತು ಮಣಿ ಎಂಬ 2 ರಾಕ್ಷಸ ಸಹೋದರರಿರ್ತಾರೆ. ಅವರನ್ನು ಬ್ರಹ್ಮದೇವರು ವರದಿಂದ ರಕ್ಷಿಸ್ತಾರೆ. ಈ ರಕ್ಷಣೆಯನ್ನು ಅವರು ಅವರ ಅಜಯೋತ್ಸವ ಎಂದು ಪರಿಗಣಿಸ್ತಾರೆ. ಇದರಿಂದ ಅವರು ಭೂಮಿ ಮೇಲಿರ್ತಕ್ಕಂಥ ಸಂತರು ಮತ್ತು ಜನರನ್ನು ತುಂಬ ಭಯಭೀತಿಸ್ತಾ ಇರ್ತಾರೆ. ಎಲ್ಲಿ ನೋಡಿದ್ರೂ ಅವರಿಗೆ ತೊಂದರೆ ಕೊಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಹೇಗಾದರೂ ತಡೆಯಬೇಕೆಂದು ಅಲ್ಲಿನ ಸಂತರು, ಋಷಿಗಳು ಹಾಗೂ ಜನರು ಶಿವನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ತಾರೆ, ಈ ತೊಂದರೆಯಿಂದ ನಮಗೆ ಹೇಗಾದರೂ ಕಾಪಾಡು ಅಂತ. ಆಗ ಶಿವನು ಖಂಡೋಬನಾಗಿ ಜಗತ್ತಿಗೆ ಪರಿಹಾರ ಕೊಡುವ ಸಲುವಾಗಿ ಸ್ವತಃ ತಾವೇ ಆ ರಾಕ್ಷಸರೊಂದಿಗೆ ಹೋರಾಡಿ ವಿಜಯವನ್ನು ಪಡಿತಾರೆ. ಮಲ್ಲ ಮತ್ತು ಮಣಿ ಎಂಬ ರಾಕ್ಷಸರ ಮೇಲಿನ ಖಂಡೋಬನ ವಿಜಯದ ಸಂಕೇತವಾಗಿ ಪ್ರತಿ ವರ್ಷ ಇಲ್ಲಿ 6 ದಿನಗಳ ಕಾಲ ಜಾತ್ರೆ ಕೂಡ ನಡೆಯುತ್ತೆ. ಈ ಜಾತ್ರೆಗೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಹಲವಾರು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬಂದು ಇಲ್ಲಿ ಸೇರ್ತಾರೆ. ಟೈಮಲ್ಲಿ ಜೇಜೂರಿ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಮೇಲಾಗಿ ಎಲ್ಲೆಡೆ ಅರಿಶಿಣದ ಭಂಡಾರವನ್ನು ಎರಚುತ್ತಾ 7 ಕೋಟಿ ಮಲ್ಲಾರ ಅಂತ ಎಲ್ಲ ಭಕ್ತರು ಖಂಡೋಬನನ್ನು ಪೂಜಿಸ್ತಾ ಇರ್ತಾರೆ. ಇಲ್ಲಿ ಬಂದವರೆಲ್ಲ ಅರಿಶಿಣದ ಭಂಡಾರನ ಎರಚ್ತಾನೆ ಇರ್ತಾರೆ ಮತ್ತು ಅಲ್ಲಿ ಇರೋವಂಥವ್ರೆಲ್ಲರೂ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ಭಕ್ತರು ಬಂದು ಇಲ್ಲಿ ನೋಡಿ ಇಲ್ಲಿ ಎರಚ್ತಾನೆ ಇರ್ತಾರೆ. ಬಟ್ ಇಲ್ಲಿ ಹೋದರೆ ನೀವು ಆದಷ್ಟು ನೀವು ಯೆಲ್ಲೋ ಕಲರ್ ಬಟ್ಟೆ ಈ ಥರದ್ದು ಹಾಕೊಂಡು ಹೋಗಿ, ವೈಟ್ ಹಾಕೊಂಡು ಹೋದ್ರಿ ಅಂದರೆ ಪೂರ್ತಿ ಹಳದಿ ಕಲರ್ ಆಗಿಬಿಡುತ್ತೆ. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಬಟ್ ಅಷ್ಟೆಲ್ಲ ಮೆಟ್ಲತ್ಕೊಂಡು ನಾವು ಮೇಲ್ಗಡೆ ಹೋದ್ರೂ ಅಬ್ಬಾ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅನ್ನೋಷ್ಟು ಫೀಲ್ ಆಗುತ್ತೆ. ಮತ್ತು ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನ್ ಆಗಲಿ ಕ್ಯಾಮ್ರಾ ಆಗಲಿ ಅಲೋ ಮಾಡೋದಿಲ್ಲ. ಹಾಗಾಗಿ ನಾನು ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ಯಾವುದೇ ರೀತಿ ನಾವು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ನಾನು ಇಲ್ಲಿ ದೇವಸ್ಥಾನದ ಹೊರಗಡೆಯಿಂದ ಎಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಜನ ಭಕ್ತರಿದ್ದಾರೆ. ಇಲ್ಲೇನು ನೀವು ನೋಡ್ತಾ ಇರೋ ಇದು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಕ್ಯೂ ಇರುತ್ತೆ. ನಾವು ಹೋದಾಗ ನವರಾತ್ರಿ ಟೈಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲಿ ನೋಡಿದ್ರೂ ಬಾಳೆಕಂದು ಈ ಥರ ಎಲ್ಲ ಕಟ್ಟಿದ್ರು. ಮತ್ತು ಫ್ಲವರ್ ಡೆಕೋರೇಷನು ತುಂಬ ಚೆನ್ನಾಗಿತ್ತು.
ಇಲ್ಲಿ ಫ್ರೀ ದರ್ಶನ ಕೂಡ ಇದೆ. ನಿಮ್ಗೇನಾದ್ರು ಸ್ಪೆಷಲ್ ದರ್ಶನ ಬೇಕು ಅಂದರೆ 200 ರೂಪೀಸ್ ಟಿಕೆಟ್ ತೊಗೊಂಡು ನೀವು ದರ್ಶನ ಕೂಡ ಮಾಡ್ಬೋದು. ಡಿಪೆಂಡ್ ಅಪಾನ್ ಅಲ್ಲಿ ಯಾವ ಥರ ರಶ್ ಇರುತ್ತೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು. ಬಟ್ ಇಲ್ಲಿ ವರ್ತ್ ನೀವು ಯಾವುದೇ ನೀವು ಈ ಕಡೆ ನಾನು ಹೇಳಿದ್ನಲ್ಲ ಆಗಲೇ ಮಹಾರಾಷ್ಟ್ರದಲ್ಲಿ ಅಲ್ಲೇ ನೀವು ಪ್ಲ್ಯಾನ್ ಮಾಡಿದ್ರು ಪೂನಾ ಅಥವಾ ನೀವೇನಾದ್ರು ಶಿರ್ಡಿಗೆ ಏನಾದ್ರು ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಆನ್ ದಿ ವೇ ಜೇಜೂರಿಗೆ ಹೋಗ್ಬೋದು. ಇನ್ನು ಮರಾಠಿ ಭಾಷೆಯಲ್ಲಿ ಈ ದೇವಸ್ಥಾನನ ಖಂಡೋಬಾಚಿ ಜೇಜೂರಿ ಅಂತಲೂ ಕರೀತಾರೆ. ಮತ್ತು ಖಂಡೋಬಾನ ಹೆಂಡತಿಯ ಹೆಸರು ಮಾಲಾಚಿ ಅಥವಾ ಗಂಗಿ ಮಾಲವ್ವ ಎಂದು ಕರೀತಾರೆ. ಇನ್ನು ಮಹಾರಾಷ್ಟ್ರದ ಭಕ್ತರು ಈ ಮಾಲಚಿಯನ್ನು ಮಾಲಸ ಎಂದು ಆರಾಧಿಸ್ತಾರೆ. ಇಲ್ಲಿ ಕ್ಯೂಲ್ ಬಂದ ನಂತರ ಇಲ್ಲಿ ತನಕ ನಾವು ವಿಡಿಯೋ ಮಾಡ್ಬೋದು. ಇಲ್ಲಿಂದ ಮುಂದೆ ವಿಡಿಯೋ ಮಾಡೋಕ್ಕೆ ಅಲೋ ಮಾಡೋದಿಲ್ಲ. ನಾನಿಲ್ಲಿ ವಿಗ್ರಹ ನಿಮಗೆ ಜಸ್ಟ್ ಫೋಟೋ ತೋರಿಸ್ತೇನೆ ನೋಡಿ. ಇಲ್ಲಿ ಒಳಗಡೆ ಹೋದರೆ ಇದೇ ರೀತಿ ಖಂಡೋಬಾ ದೇವರು ಇರ್ತಕ್ಕಂಥದ್ದು. ಇಲ್ಲೂ ಕೂಡ ನಿಮಗೆ ಹಳದಿ ಭಂಡಾರನ ಪ್ರಸಾದವಾಗಿ ಕೊಡ್ತಾರೆ. ಮತ್ತು ಇಲ್ಲಿ ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಎಲ್ಲ ತುಂಬ ಹಳೆಯದಾಗಿರೋದ್ರಿಂದ ನಿಮಗೆ ಪ್ರಾಚೀನ ಶೈಲಿಲೇ ಈ ದೇವಸ್ಥಾನ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬ ಭಕ್ತರಿದ್ದಾರೆ. ಮತ್ತು ಇಲ್ಲೇನು ಒಳಗಡೆ ನಾನು ಇಲ್ಲಿ ದೇವಸ್ಥಾನದ ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲರೂ ಹಳದಿ ಭಂಡಾರದಲ್ಲೇ ಎರಚಾಡ್ತಾ ಇರ್ತಾರೆ. ಕರ್ನಾಟಕದಲ್ಲಿ ನಾವು ಮೈಲಾರಲಿಂಗೇಶ್ವರ ಅಂತ ಕರಿತೇವೆ. ಉತ್ತರ ಕನ್ನಡದ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಮೈಲಾರ ಅನ್ನೋ ಒಂದು ಕ್ಷೇತ್ರದಲ್ಲಿದೆ. ಅದೇ ಇಲ್ಲಿ ಮಹಾರಾಷ್ಟ್ರದಲ್ಲಿ ಜೇಜೂರಿ ಅಂತ ಇದೆ. ಇಲ್ಲಿ ಜೇಜೂರಿಯಲ್ಲಿ ಖಂಡೋಬಾ ಅಂತಲೂ ಕರೀತಾರೆ. ಇಲ್ಲಿ ನಿಮ್ಮ ಹರಕೆ ಏನಾದರೂ ಇದ್ದರೆ ನೀವು ಇಲ್ಲಿ ಕೇಳ್ಕೊಬೋದು. ಇಲ್ಲೇನಪ್ಪ ಅಂತಂದರೆ ನೀವು ನಿಮ್ಮ ಮನಸ್ಸಲ್ಲಿ ಏನಾದರೂ ಹರಕೆ ಅಥವಾ ಕೋರಿಕೆ ಏನಾದರೂ ಮಾಡ್ಕೊಳಂಗಿದ್ರೆ ಇಲ್ಲಿ ನೀವು ಹರಕೆ ಕೂಡ ಮಾಡ್ಕೊಬೋದು. ಮತ್ತು ಬಂದು ನೀವು ಇಲ್ಲಿ ಹರಕೆ ಕೂಡ ನೀವು ದೇವರಲ್ಲಿ ನೀವು ತೀರಿಸ್ಬೋದು. ಈ ಥರ ಇರುತ್ತೆ. ನಮ್ಮ ಈ ಖಂಡೋಬಾ ಕ್ಷೇತ್ರದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.